ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಇದೀಗ ಆರ್ ಅಶೋಕ್ ಒಂದು ರೀತಿ ಈ ಮಾಡ್ರನ್ ಜ್ಯೋತಿಷಿ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಗೇಟ್ ಪಾಸ್ ಕೊಡೋದು CM ಸಿದ್ದರಾಮಯ್ಯನವ್ರಿಗೆ ಗ್ಯಾರಂಟಿ ಅಂತ ಹೇಳಿ ಈಗ ಜ್ಯೋತಿಷ್ಯ ನುಡಿದಿದ್ದಾರೆ. ಮೊನ್ನೆ ಕೂಡ ಒಂದು ಆಗಸ್ಟ್ನಲ್ಲಿ ಏನೋ ಒಂದು ಕ್ರಾಂತಿ ಆಗ್ಬಿಡುತ್ತೆ ಅಂತೇಳಿ ಕಾಂಗ್ರೆಸ್ನವರ ವಿರುದ್ಧ ಜ್ಯೋತಿಷ್ಯ ನುಡಿದಿದ್ರು. ಅದಕ್ಕೆ ಟಾಂಗ್ ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ರು. ಈಗ ಕಾಂಗ್ರೆಸ್ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಈಗ ಏನು ಬೆಳವಣಿಗೆ ಏನಾಗ್ತಾ ಇದೆ ಅಂದರೆ, 3 ದಿನ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಈಗ ಬೆಂಗಳೂರಿಗೆ ಬಂದು ಕುತ್ಕೊಂಡಿರುವಂಥದ್ದು. ಇನ್ನು 3 ದಿನ ಇಲ್ಲೇ ಇರುವಂಥ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಮುಖ್ಯಮಂತ್ರಿ ಕುರ್ಚಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಶಾಸಕರ ಒಂದು ಅಸಮಾಧಾನ ಇದೆಯಲ್ಲ, ಇದೆಲ್ಲವನ್ನು ಸರಿಪಡಿಸುವಂಥ ಒಂದು ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದೆ. ಒಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತೇಳಿ ಒಂದಷ್ಟು ಶಾಸಕರ ಬಣ, DK ಶಿವಕುಮಾರ್ ಅವರ ಬಣ ವಾಯ್ಸ್ ರೈಸ್ ಮಾಡಿದ್ರೆ, ಮಗದೊಂದು ಕಡೆ ಮುಖ್ಯಮಂತ್ರಿ ನಾನೇ 5 ವರ್ಷ ಕಂಡ್ರಿ ಯಾರು ತುಟಿ ಬಿಚ್ಚಂಗಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದರು. ಕೆಲವರಿಗೆ ನೋಟಿಸ್ ಕೊಟ್ಟಿದ್ದು ಆಯಿತು, ಯಾರಾದರೂ ತುಟಿ ಬಿಚ್ಚಿದ್ರೆ ನೋಟಿಸ್ ಕೊಡಬೇಕಾಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬಾಯಿ ಹೋದಂಗೆಲ್ಲ ಮಾತನಾಡೋಂಗಿಲ್ಲ ಅಂತೇಳಿ ತಾಕೀತು ಕೂಡ ಮಾಡಿದರು. ಈಗ ಇದಾದ ನಂತರ ಅಖಾಡಕ್ಕೆ ಸ್ವಾಮೀಜಿಯವರು ಕೂಡ ಧುಮುಕಿದ್ರು. ಅಂದರೆ ಮುಖ್ಯಮಂತ್ರಿ ತಮ್ಮ ನಾಯಕರುಗಳನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಬೆಂಬಲ ಸೂಚಿಸೋದಕ್ಕೆ ಸ್ವಾಮೀಜಿಯವರು ಕೂಡ ರಾಜಕೀಯದ ಈ ಒಂದು ಅಖಾಡಕ್ಕಿಳಿದರು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದರೆ, ದೈವವಾಣಿ, ಈಗ ದೈವ ಕೂಡ ಅಖಾಡಕ್ಕಿಳಿದೆ. ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ದೈವವಾಣಿ ಕೂಡ ಇಲ್ಲಿ ಹೇಳಿರುವಂಥದ್ದು. ದೈವವಾಣಿ ಏನು ಹೇಳುತ್ತೆ, ಹಾಲು ಕೆಟ್ಟರೂ ಕೂಡ ಹಾಲು ಮತ ಕೆಡಂಗಿಲ್ಲ ಅಂತ ಹೇಳುತ್ತೆ. ಅಂದರೆ ಇದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ದೈವ ಇಲ್ಲಿ ಕೃಪಾ ಕಟಾಕ್ಷ ತೋರಿರುವಂಥದ್ದು. ಹಾಲು ಮತಕ್ಕೆ ಅಧಿಕಾರ ಕೊಟ್ಟಿದ್ದೀರಿ, ಅದನ್ನು ಬದಲಿಸೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಇದೆ ಇಲ್ಲಿ ಅಂತೇಳಿ ದೈವವಾಣಿ ನುಡಿದಿರೋದು. ಯಾವುದು ದೈವವಾಣಿ ಅಂತ ನೋಡಿದರೆ, ಕೌಚಗೇರಿಯಲ್ಲಿ ಮೊಹರಂ ಹಬ್ಬದ ಅಲಿ ದೈವವಾಣಿ ನುಡಿದಿರುವಂಥ ಈ ಒಂದು ವಾಣಿ ಅಂತ ಹೇಳ್ಬೋದು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿ ಗ್ರಾಮದಲ್ಲಿ ದೈವವಾಣಿ ನುಡಿದಿರುವಂಥದ್ದು. ಏನು ಹೇಳುತ್ತೆ ದೈವವಾಣಿ ಇಲ್ಲಿ ಅಂದರೆ, ಅವರಾಗಿಯೇ ಅಧಿಕಾರ ಬಿಟ್ಕೊಟ್ಟಂಗೆ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಅಂದರೆ ನದಿಯಲ್ಲಿ ಇನ್ನೊಂದು ದೈವವಾಣಿ ನುಡಿದಿರುವಂಥದ್ದು ಏನಂದರೆ, ನದಿಯಲ್ಲಿ ಈಜುವಂತಹ ಭೂಪನೆ ಬೇಕು ಅಂತೇಳಿ ದೈವವಾಣಿ ನುಡಿಯುತ್ತೆ. ಬಿಟ್ಕೊಟ್ರೆ ಬದಲಾವಣೆ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಕೂಡ ಇಲ್ಲಿ ಹೇಳಿರುವಂಥದ್ದು. ಇಲ್ಲಿ ನೋಡಿ, ಹಾಲು ಕೆಟ್ಟರು ಕೂಡ ಹಾಲು ಮತ ಕೆಡಂಗಿಲ್ಲ, ಇಲ್ಲಿ ನೇರವಾಗಿ CM ಸಿದ್ದರಾಮಯ್ಯನವರ ಪರ ಇಲ್ಲಿ ದೈವವಾಣಿ ನುಡಿದಿರುವಂಥದ್ದು. ಇನ್ನು ಏನೆಲ್ಲ ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಏನು ಭೇಟಿ ಕೊಟ್ಟಿದ್ದಾರೆ, 3 ದಿನ ಇಲ್ಲೇ ಬೆಂಗಳೂರಿನಲ್ಲೇ ಮುಖಾಮ್ ಹೂಡಲಿದ್ದಾರೆ. ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಆಗಬೇಕು, ಶಾಸಕರ ಕುಂದುಕೊರತೆ ಏನು, ಸಚಿವರು ಏನು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ನಿದ್ರೆ ಮಾಡ್ತಾ ಇದ್ದಾರಾ, ಈ ಎಲ್ಲ ರಿಪೋರ್ಟ್ ಕಾರ್ಡನ್ನು ಹೈಕಮಾಂಡ್ಗೆ ತಲುಪಿಸುವಂಥ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಇನ್ನೊಂದು ಮಹತ್ವದ ವಿಚಾರ ಏನಂದರೆ, CM ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಸಕ್ರಿಯರಾಗಿ ಆಗೋದಕ್ಕೆ ಇಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಒಲ್ಲದ ಮನಸ್ಸು ಸಿದ್ದರಾಮಯ್ಯನವ್ರಿಗೆ ಶತಾಯಗತೆಯ ನಾನು CM ಆಗಿ ಮುಂದುವರಿಬೇಕು, ದೇವರಾಜ ಅರಸು ಅವರ ಆ ದಾಖಲೆಯನ್ನು ಮುರಿಬೇಕು ಅನ್ನುವಂಥ ಕನಸನ್ನು ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಬಟ್ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಈ ಡೆವಲಪ್ಮೆಂಟ್ ನೋಡಿದ್ರೆ, ಶತಾಯಗತಾಯ KN ರಾಜಣ್ಣ ಹೇಳಿದ್ರಲ್ಲ, ಆಗಸ್ಟ್ ಕ್ರಾಂತಿ, ನವಂಬರ್ ಕ್ರಾಂತಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಹಾಗೊಮ್ಮೆ DK ಶಿವಕುಮಾರ್ ಅವ್ರನ್ನ ಏನು ಆ ಒಂದು ಕಮಿಟ್ಮೆಂಟ್ ಇತ್ತಲ್ಲ, ಆ ಒಂದು ಮಾತಿಗೆ ಸೋತು ಹೈಕಮಾಂಡ್ ಆ ಒಂದು ಮಾತಿಗೆ ಬದ್ಧವಾಗಿ, ಸೋಲು ಅಂತಲ್ಲ, ಆ ಮಾತಿಗೆ ಬದ್ಧವಾದರೆ DK ಶಿವಕುಮಾರ್ ಅವರು ಮುಂದಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಕೂತ್ಕೊಂಡ್ರು ಕೂಡ ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡ್ತಾರೆ ಅಂತ ನೋಡಿದರೆ, ಈ ಹಿಂದೆ ಅಂದರೆ ಮೊದಲನೇ ಅವಧಿಗೆ ಬಂದಾಗ ಸುರ್ಜೇವಾಲಾ ಅವರು ಬಂದ ಸಂದರ್ಭದಲ್ಲಿ ಸುಮಾರು 40 ಜನ ಶಾಸಕರನ್ನು ಕರೆದು 1 to 1 ಡಿಸ್ಕಸ್ ಮಾಡಿ, ಏನು ನಿಮ್ಮ ಕುಂದುಕೊರತೆ ಏನು, ನಿಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಅನುದಾನಗಳು ಬಿಡುಗಡೆ ಆಗ್ತಾ ಇದೆಯಾ, ಸಚಿವರುಗಳು ಸ್ಪಂದಿಸ್ತಾ ಇದ್ದಾರಾ, ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ, ಎಲ್ಲವನ್ನು ಮಾಹಿತಿಯನ್ನು ಕಲೆ ಹಾಕಿ ಜೊತೆಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಅವರ ಬಗ್ಗೆಗಳು ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಹೈಕಮಾಂಡ್ಗೆ ತಲುಪಿಸಿದರು. ಈಗ ಮತ್ತೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಈ 3 ದಿನಗಳ ಕಾಲ ಇಲ್ಲೇ ಇರಲಿದ್ದಾರೆ. ಮೊದಲನೇ ಹಂತದಲ್ಲಿ ಸುಮಾರು 24 ಜನ ಶಾಸಕರನ್ನು ಕರೆದು 1 to 1 ಡಿಸ್ಕಸ್ ಮಾಡ್ತಾರೆ ಶಾಸಕರ ಜೊತೆ. ಅವರ ಸಮಸ್ಯೆ ಏನು, ಕುಂದುಕೊರತೆ ಏನು, ಎಲ್ಲವನ್ನು ಕಂಪ್ಲೀಟಾಗಿ ಕೂತ್ಕೊಂಡು ಜೊತೆಯಲ್ಲಿ ಅಧಿಕಾರಿಗಳು, ಆಗಲೇ ಹೇಳಿದಾಗೆ ಅಧಿಕಾರಿಗಳು ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಇಲ್ಲಿ ಏನು ಕ್ಷೇತ್ರವಾರು ಮಟ್ಟದಲ್ಲಿ ಕೆಲಸ ಕಾರ್ಯಗಳು ಜನಪರವಾಗಿ ಕೆಲಸಗಳು ಆಗ್ತಾ ಇದೆಯಾ, ಶಾಸಕರುಗಳು ಸಚಿವರುಗಳು ಶಾಸಕರಿಗೆ ಸ್ಪಂದಿಸ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಎಲ್ಲರಲ್ಲೂ ಕೂಡ, ಅಂದರೆ ಸಚಿವರಲ್ಲೂ ಅಷ್ಟೇ, ಜೊತೆಯಲ್ಲಿ ಶಾಸಕರ ಬಳಿಯೂ ಕೂಡ ಅಷ್ಟೇ, ಮಾಹಿತಿಯನ್ನು ಕಲೆ ಹಾಕಿ ಹೈಕಮಾಂಡ್ಗೆ ತಲುಪಿಸುವಂಥ ಜವಾಬ್ದಾರಿ ಅನ್ನೋದು ಸುರ್ಜೇವಾಲಾ ಅವರು ಇವಾಗ ಬಂದಿದ್ದಾರೆ. ಇನ್ನು ಶತಾಯಗತಾಯ ಆರ್ ಅಶೋಕ್ ಅಥವಾ BJPಯವರು ಹೇಳುವಂಥ ಪ್ರಕಾರ ಕಡಾಖಂಡಿತವಾಗಿ ಕ್ರಾಂತಿ ಆಗುವಂತಹ ಲಕ್ಷಣಗಳು ಇಲ್ಲಿ ಗೋಚರಿಸ್ತಾ ಇದೆ. ಯಾಕಂದರೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ, ನೀವು ಖಂಡಿತವಾಗ್ಲೂ ಗೇಟ್ ಪಾಸ್ CM ಸಿದ್ದರಾಮಯ್ಯನವ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ ಎನ್ನುವಂತಹ
ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಾಷ್ಟ್ರ ರಾಜಕಾರಣದಲ್ಲಿ OBC ಮಟ್ಟದಲ್ಲಿ CM ಸಿದ್ದರಾಮಯ್ಯನವ್ರಿಗೆ ಚೇರ್ಮನ್ ಮಾಡುವಂತಹ ಆ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿರುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. CM ಸಿದ್ದರಾಮಯ್ಯನವ್ರಿಗೆ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರೆ, ಏನು ಸರ್ ನಿಮಗೆ OBCನಲ್ಲಿ ಚೇರ್ಮನ್ ಪೋಸ್ಟ್ ಕೊಡ್ತಾರಂತೆ ಅಂತೇಳಿ. ನನಗೇನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲಪ್ಪ, ಹಾಗೇನಾದರೂ ಕೊಟ್ಟರೆ ಏನು ಮಾಡ್ತೀರಿ ಅಂತೇಳಿ ಮಾಧ್ಯಮದವ್ರು ಮತ್ತೆ ಪ್ರಶ್ನೆ ಮಾಡಿದಾಗ ಏನು ಜವಾಬ್ದಾರಿ ಕೊಟ್ಟಾಗ ಹೊಡೋಗೋಕ್ಕಾಗುತ್ತೆ ಅಂತೇಳಿ ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬುಡಕ್ಕೆ ಇದೀಗ ಬಂದಿದೆಯಾ, CM ಆ ಒಂದು ಕುರ್ಚಿಗೆ ಒಂದು 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 ಬದಲಾವಣೆಯ ಒಂದು ಕಾಲ ಇದೀಗ ಸನ್ನಿಹಿತ ಆಗ್ತಾ ಇದೆಯಾ, KN ರಾಜಣ್ಣ ನುಡಿದಂಥ ಆ ಒಂದು ಕ್ರಾಂತಿಯ ಕಾಲ ಇದೀಗ ಹತ್ತಿರ ಆಗ್ತಾ ಇದೆಯಾ, ಏನು BJPಯ ಮಾಡ್ರನ್ ಜ್ಯೋತಿಷಿ R ಅಶೋಕ್ ಅವರು ಹೇಳಿದಂತೆ ಬದಲಾವಣೆ ಆಗುವಂಥ ಎಲ್ಲ ಸೂಚನೆಗಳು ದಟ್ಟವಾಗಿದೆಯಾ? ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.